ಬೆಂಗಳೂರಿನಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಸಹ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಸೂಕ್ಷ್ಮ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ವಿಚಾರದಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಗಸ್ತು ತಿರುಗೋಕೆ ಸೂಚನೆ. ಬೆಂಕಿ ಹತ್ತಿದಾಗ ಬಾವಿ ತೊಡೋದಲ್ಲ. ಆಗೋದಾಗಿದ್ದರೆ ಪರಪ್ಪನಗ್ರಹಾರದಲ್ಲಿರೋ ಟೆರರಿಸ್ಟಿಗೆ ಮೊಬೈಲೇ ಕೊಡಬಾರ್ದಾಗಿತ್ತು. ಅಲ್ಲೆಲ್ಲ ಟೆರರಿಸ್ಟಿಗೆ ಮೊಬೈಲ್ ಕೊಟ್ಕೊಂಡು ಅವನನ್ನು ಚೆನ್ನಾಗಿ ನೋಡಿಕೊಂಡು ಅವನ ರಾಜಂತನ ಮೆರೆಸ್ಕೊಂಡು ಅವನಿಗೆ ತಿನ್ನೋಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಈಗ ಇಲ್ಲೇನೋ ಸ್ಫೋಟ ಆದ ತಕ್ಷಣ ಫುಲ್ ಅಲರ್ಟ್ ಅಂತ ಬೆಂಗಳೂರಿನಲ್ಲಿ. ಏನು ಹೇಳ್ಬೇಕು ನಾವು? ಫಾರ್ಮಾಲಿಟೀಸ್ ಮಾಡಬೇಕು, ಮಾಡ್ತೀರಾ. ಎಲ್ಲ ಕಡೆನೂ ಹೈ ಅಲರ್ಟು, ಬಿಗಿ ಬಂದೋಬಸ್ತು, ಚೆಕಿಂಗು ನೋಡ್ತಾ ಇರಿ. ನಾಳೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಫುಲ್ ಚೆಕಿಂಗ್ ನಡೆಯುತ್ತೆ. 15 ದಿನ, 1 ತಿಂಗಳು. ಆಮೇಲೆ ಮತ್ತೆ ಯಥಾಸ್ಥಿತಿಯಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಹಂಗೆ ಚೆಕಿಂಗ್ ಆಗೋದಾಗಿದ್ದರೆ ಬ್ಲಾಸ್ಟ್ಗೆ ಬೇಕಾಗಿರುವಂಥ ವಸ್ತುಗಳು ಯಾವುದು ಕೂಡ ಒಳಗಡೆ ಪ್ರವೇಶನೇ ಆಗ್ತಾ ಇರಲಿಲ್ಲ. ನಿಜವಾಗ್ಲೂ ಆ ರೀತಿಯಾಗಿ ಅಲರ್ಟಾಗಿ ಚೆಕಿಂಗ್ ಮಾಡೋದಾಗಿದ್ದರೆ. ಸ್ಫೋಟದ ತೀವ್ರತೆ ಯಾವ ಮಟ್ಟದಲ್ಲಿ ಆಗಿದೆ ಅಂತಂದರೆ ಅವನು ಸ್ಫೋಟ ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಿದಾನಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಸ್ಫೋಟನೇ ಆಗೋದಾಗಿದ್ರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನಗೆ ಸ್ಥಳದಿಂದನೇ ಮಾಹಿತಿಯನ್ನು ಕೊಡೋಕೆ ರೆಡಿ ಆಗಿದ್ದಾರೆ. ಶಬೀರ್, ಸ್ಥಳದಲ್ಲಿ ಏನು ಪರಿಸ್ಥಿತಿ ಅನ್ನೋದನ್ನ ಯು ಗೋ ಹೆಡ್, ನೀವೇ ಎಕ್ಸ್ಪ್ಲೇನ್ ಮಾಡಿ ಶಬೀರ್. ಅರುಣ್ ನೋಡಿ, ಈಗ ನಾನು ರೆಡ್ ಫೋರ್ಟ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಿ. ಇಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದ್ರ ಒಳಗಡೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಹ ವಾಹನಗಳಲ್ಲಿ ಈ ಸ್ಫೋಟ ಸಂಭವಿಸಿರುವಂಥದ್ದು. ಸೊ ಹೀಗಾಗಿ ಇಡೀ ಪ್ರದೇಶವನ್ನು ಈಗ ಬ್ಯಾರಿಕೇಡ್ಗಳಿಂದ ಲಾಕ್ ಮಾಡಿದ್ದಾರೆ. ಮತ್ತು ಡೆಲ್ಲಿ ಪೊಲೀಸರು ಈ ಸ್ಥಳವನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಡೀ ಪ್ರದೇಶವನ್ನು ಸೀಸ್ ಮಾಡಿದ್ದಾರೆ. ನೋಡ್ಬೋದು ಡೆಲ್ಲಿ ಪೊಲೀಸರು ಯಾವ ಪ್ರಮಾಣದಲ್ಲಿ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು. ಇದೇ ಪ್ರದೇಶದಲ್ಲಿ ಸುಮಾರು 6:45 ವೇಳೆಗೆ ಮಾರುತಿ ಈಕೋ ವಾಹನದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿತು. ಅದಾದ ಬಳಿಕ ಇಲ್ಲೇ ಸ್ಥಳದಲ್ಲಿದ್ದಂಥ ಭದ್ರತಾ ಸಿಬ್ಬಂದಿಗಳೆಲ್ಲರೂ ಕೂಡ ಆ ಒಂದು ಪ್ರದೇಶವನ್ನು ಲಾಕ್ ಮಾಡಿದ್ದಾರೆ. ಈಗ ಬೇರೆ ಬೇರೆ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಇಡೀ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹಿಂಭಾಗದಲ್ಲಿ ನೀವು ನೋಡ್ಬೋದು, ಅಲ್ಲಿ ಕೆಂಪು ಕೋಟೆ ಕೂಡ ನಿಮಗೆ ನೋಡಲಿಕ್ಕೆ ಕಾಣಿಸ್ತಾ ಇದೆ. ಈ ಕೆಂಪು ಕೋಟೆಯ ಪಾರ್ಕಿಂಗ್ ಲಾಟ್ ಮತ್ತು ಇಲ್ಲಿಂದ ಕೂಗಳತೆಯ ದೂರದಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಸೊ ಈ ಒಂದು ಸ್ಥಳದಲ್ಲೇ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಆ ಸ್ಫೋಟದ ಬಗ್ಗೆ ನಿಖರವಾದಂಥ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸಗಳು, ಪರಿಶೀಲನೆ ಕೆಲಸಗಳು ಸದ್ಯಕ್ಕೆ ನಡೀತಾ ಇದ್ದಾವೆ. ಬಹುತೇಕ ಎಲ್ಲ ಅಧಿಕಾರಿಗಳು ಕೂಡ ತಲುಪಿದ್ದಾರೆ. ಅದು ಏನು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಒಂದು ರೀತಿ ಇಡೀ ಪ್ರದೇಶವನ್ನು ಸಂಪೂರ್ಣವಾಗಿ ಸೀಸ್ ಮಾಡಲಾಗಿರುವಂಥದ್ದು. ನಾನು ಮತ್ತೊಂದು ಕಡೆ ಕೆಂಪು ಕೋಟೆಯ ಹೊರಭಾಗದಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲೂ ಕೂಡ ನೋಡಿ, ಇಡೀ ಎಲ್ಲ ಭಾಗದಲ್ಲೂ ಕೂಡ ಮಾಧ್ಯಮದವರು ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಇಲ್ಲ. ಈ ಭಾಗದಲ್ಲಿ ನೀವು ಗಮನಿಸಿ, ಆಂಬ್ಯುಲೆನ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಈ ಆಂಬ್ಯುಲೆನ್ಸ್ಗಳನ್ನು ಬ್ಯಾಕಪ್ ಮಾಡಿ ಇಡಲಾಗಿರುವಂಥದ್ದು. ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. 10ಕ್ಕಿಂತ ಹೆಚ್ಚು ಆಂಬ್ಯುಲೆನ್ಸ್ಗಳು ಇಲ್ಲಿ ಸದ್ಯಕ್ಕೆ ನಿಂತ್ಕೊಂಡಿದ್ದಾವೆ. ಇದು ಒಂದು ಸ್ಲಾಟ್ ಆದರೆ ಇದರ ಜೊತೆಗೆ ಇನ್ನೊಂದಿಷ್ಟು ಆಂಬ್ಯುಲೆನ್ಸ್ಗಳು ಈ ರಸ್ತೆಯ ಹೊರಭಾಗದಲ್ಲೂ ಕೂಡ ನಿಂತ್ಕೊಂಡಿದ್ದಾವೆ. ಅವು ಕೂಡ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾವೆ. ಈ ಭಾಗದಲ್ಲಿ ನೋಡಿ, ನೀವು ಫೈರ್ ಇಂಜಿನ್ಗಳನ್ನು ಕೂಡ ಗಮನಿಸಬಹುದು. ಈಗಾಗಲೇ 20ಕ್ಕಿಂತ ಹೆಚ್ಚು ಫೈರ್ ಇಂಜಿನ್ಗಳು ಸ್ಥಳಕ್ಕೆ ಧಾವಿಸಿದ್ವು. ಒಂದು 7-8 ಫೈರ್ ಇಂಜಿನ್ಗಳ ಸಹಾಯದಿಂದ ಈ ಒಂದು ಬೆಂಕಿಯನ್ನು ನಂದಿಸುವಂಥ ಕೆಲಸ ಆಗಿದೆ. ಒಂದು ಕಾರ್ನಲ್ಲಿ ಸ್ಫೋಟ ಸಂಭವಿಸಿದ ಬಳಿಕ ಸರಿಸುಮಾರು 8 ಕಾರುಗಳಿಗೆ ಅದರ ತೀವ್ರತೆಯಿಂದಾಗಿ ಬೆಂಕಿ ತಗುಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೀವು ಇಲ್ಲಿ ಬೋರ್ಡ್ ಕೂಡ ಗಮನಿಸಬಹುದು. ಅರುಣ್, ಒಂದು ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ, ಈ ನೋಡಿ, ಈ ರೆಡ್ ಫೋರ್ಟ್ ಅಂತ ಏನು ನೋಡ್ತಾ ಇದ್ದೀರಿ, ಇದರ ಕೆಳಗಡೆಯಿಂದಲೇ ಎಂಟ್ರಿ ಇರುತ್ತೆ. ಇವತ್ತು ಸೋಮವಾರ, ಪ್ರವಾಸಿಗರಿಗೆ ಸಾಮಾನ್ಯವಾಗಿ ವಿಸಿಟ್ ಇರಲ್ಲ. ಸೊ ಹಾಗಾಗಿ ಯಾರು ಕೂಡ ಒಳಗಡೆ ಜನರು ಇರಲಿಲ್ಲ. ಸೊ ಬೇರೆ ದಿನಗಳಲ್ಲಾಗಿದ್ದರೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಓಡಾಡ್ತಾರೆ. ಇವತ್ತು ಸೋಮವಾರ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅದು ಇರಲಿಲ್ಲ. ಆದರೆ ಹೊರಗಡೆ ಪ್ರದೇಶ ಏನಿದೆ ಅಂದರೆ, ನಾನು ಈ ಭಾಗದಲ್ಲಿ ಏನು ತೋರಿಸ್ತೀನಿ, ಈ ಫೈರ್ ಇಂಜಿನ್ ಏನು ನಿಂತ್ಕೊಂಡಿದೆ, ಇದ್ರ ಹಿಂಭಾಗದಲ್ಲೇ ಚಾಂದಿನಿ ಚೌಕ್ ಮಾರ್ಕೆಟ್ ಇದೆ. ಇದರ ರೈಟ್ ಸೈಡಲ್ಲೇ ನಮಗೆ ಮೆಟ್ರೋ ಸ್ಟೇಷನ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ಪ್ರದೇಶ ಏನಿದೆ ಅತ್ಯಂತ ಜನನಿಬಿಡವಾದಂಥ ಪ್ರದೇಶ ಆಗಿರುವಂಥದ್ದು. ಇಲ್ಲಿ ಅತಿ ಹೆಚ್ಚು ಜನ ಓಡಾಡ್ತಾರೆ. ಇಲ್ಲಿ ಹೊರಗಡೆ ಸಾಧ್ಯವಾದಷ್ಟು ಹೊರಗಡೆ ನಿಂತು ಫೋಟೋಗಳನ್ನು ತೆಗೆಸ್ಕೊಳ್ಳುವಂಥ ಕೆಲಸಗಳು ಕೂಡ ಆಗುತ್ತೆ. ಸೊ ಇಂತಹ ಒಂದು ಜನನಿಬಿಡ ಪ್ರದೇಶದಲ್ಲಿ ದಾಳಿಯಾಗಿರುವಂಥದ್ದು ನಿಜಕ್ಕೂ ಕೂಡ ಒಂದು ಆತಂಕ ಹುಟ್ಟು ಹಾಕಿರುವಂಥದ್ದು. ಎಲ್ಲರೂ ಕೂಡ, ಒಂದಷ್ಟು ಜನರು ಕೂಡ ಇಲ್ಲಿ ಬಂದು ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಕುತೂಹಲದಿಂದ ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅವರನ್ನು ವಾಪಸ್ ಕಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇಡೀ ಈ ರೆಡ್ ಫೋರ್ಟ್ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅದನ್ನು ಸಂಪೂರ್ಣವಾಗಿ ಸೀಸ್ ಮಾಡಲಾಗಿದೆ.
ಮಾಡಲಾಗಿದೆ. ಅನಗತ್ಯ ಜನರನ್ನ ಇಲ್ಲಿಂದ ಕಳಿಸ್ಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಂಡು ಈಗ ಸದ್ಯಕ್ಕೆ ಏನು ಈ ಒಂದು ದಾಳಿ ಯಾವುದಕ್ಕೆ ಸಂಬಂಧಿಸಿದ್ದು ಮತ್ತೆ ಇದರ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಅರುಣ್.